ಕನ್ನಡದ ಮೇರು ಕಾದಂಬರಿಕಾರ ಪದ್ಮಶ್ರೀ ಪದ್ಮಭೂಷಣ ಶ್ರೀ ಎಸ್.ಎಲ್. ಭೈರಪ್ಪನವರು ಇಂದು ನಮ್ಮನ್ನಗಲಿದ್ದಾರೆ. 1931 ಆಗಸ್ಟ್ 20ರಂದು ಹಾಸನ ಜಿಲ್ಲೆಯ ಸಂತೇಶಿವರ ಎಂಬಲ್ಲಿ ಜನಿಸಿದ ಶ್ರೀಯುತರು ವೃತ್ತಿಯಲ್ಲಿ ಉಪನ್ಯಾಸಕರಾಗಿ, ಪ್ರವೃತ್ತಿಯಲ್ಲಿ ಕಾದಂಬರಿಕಾರರಾಗಿ ಕನ್ನಡದ ಜನಮನಗಳಲ್ಲಿ ಅಮರರಾಗಿದ್ದಾರೆ. ಶ್ರೀ ಭೈರಪ್ಪನವರು ನವ್ಯ, ಬಂಡಾಯ, ದಲಿತ ಅಥವಾ ನವೋದಯ ಸಾಹಿತ್ಯ ಪ್ರಕಾರಗಳಿಗೆ ಗಂಟು ಬೀಳದೆ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸುವಂತಹ ಹಲವು ಕಾದಂಬರಿಗಳನ್ನು ಬರೆದು ಪ್ರಖ್ಯಾತರಾದವರು. 1958ರಲ್ಲಿ ಬಿಡುಗಡೆಗೊಂಡ ತಮ್ಮ ಪ್ರಥಮ ಕೃತಿ ಭೀಮಕಾಯವನ್ನು ರಚಿಸಿದ ನಂತರ ಇಲ್ಲಿಯವರೆಗೆ ಸುಮಾರು 24 ಕಾದಂಬರಿಗಳನ್ನು ಬರೆದು ಪ್ರಖ್ಯಾತರಾಗಿದ್ದಾರೆ. ವಂಶವೃಕ್ಷ, ತಬ್ಬಲಿಯು ನೀನಾದೆ ಮಗನೇ, ನಾಯಿ ನೆರಳು, ನಿರಾಕರಣ, ಆವರಣ, ಸಾಕ್ಷಿ, ಜಲಪಾತ, ಗೃಹಭಂಗ, ದಾಟು, ಮಂದ್ರ ಮುಂತಾದ ಹಲವು ಕೃತಿಗಳು ವಿಶ್ವದ ನಾನಾ ಭಾಷೆಗಳಲ್ಲಿ ತರ್ಜುಮೆಗೊಂಡು ಪ್ರಖ್ಯಾತಿ ಪಡೆದಿವೆ. ಇವರ ವಂಶವೃಕ್ಷ, ಗೃಹಭಂಗ ಮುಂತಾದ ಕಾದಂಬರಿಗಳು ಚಲನಚಿತ್ರವಾಗಿಯೂ ಹೊರಹೊಮ್ಮಿವೆ. ಶ್ರೀಯುತರು ಬರೆದ ಕಾದಂಬರಿಗಳು ಇಂಗ್ಲಿಷ್, ಚೈನೀಸ್, ರಷ್ಯನ್, ಇತರೆ ವಿದೇಶಿ ಭಾಷೆಗಳೊಂದಿಗೆ ಭಾರತದ ಹಿಂದಿ, ಮರಾಠಿ, ಗುಜರಾತಿ, ತೆಲುಗು, ಉರ್ದು, ತಮಿಳು, ಬಂಗಾಳಿ ಭಾಷೆಗಳಲ್ಲಿಯೂ ಸಹ ತರ್ಜುಮೆಗೊಂಡಿರುವುದು ಇವರ ಪ್ರಖ್ಯಾತಿಯನ್ನು ಸಾರುತ್ತವೆ. ಇವರು ರಚಿಸಿದ ಕಾದಂಬರಿಗಳು ಕೇವಲ ಕಲ್ಪನೆಯಷ್ಟೇ ಅಲ್ಲದೆ ಇತಿಹಾಸದಿಂದ ಬಂದ ಪುರಾವೆಗಳನ್ನು ಓದುಗರ ಮುಂದೆ ಬಿಚ್ಚಿಟ್ಟಿವೆ. ಎಷ್ಟು ದಿನದ ಋಣಾನುಬಂಧವೋ ಅಷ್ಟೇ ದಿನ ಪ್ರತಿಯೊಬ್ಬರೂ ನಮ್ಮ ಜೊತೆ ಇರ್ತಾರೆ. ಅದು ಮುಗಿದ ಮೇಲೆ ದೂರ ಹೋಗ್ತಾರೆ. ಕೆಲವರು ಸತ್ತು ದೂರ ಹೋದರೆ ಮತ್ತೆ ಕೆಲವರು ಬದುಕಿರುವಾಗಲೇ ದೂರ ಹೋಗುತ್ತಾರೆ. ಅದನ್ನು ನಾವು ಯಾವಾಗಲೂ ಸ್ವೀಕರಿಸಬೇಕು, ದುಃಖಿಸಬಾರದು ಎಂದು ಹೇಳಿದ ಭೈರಪ್ಪನವರನ್ನು ನೆನೆಯುತ್ತಾ, ನಮ್ಮ ಮಕ್ಕಳು ಭವಿಷ್ಯದಲ್ಲಿ ಇವರ ಕಾದಂಬರಿಗಳನ್ನು ಓದಿ ಜ್ಞಾನವಂತರಾಗಲಿ ಎಂದು ಆಶಿಸುತ್ತಾ ಭೈರಪ್ಪನವರಿಗೆ ನಮ್ಮ ಗೌರವ ಸಮರ್ಪಣೆ.